ಬುಲೆಟ್ ಇಸ್ ಬ್ಯಾಕ್. ಬೆಳಿಗ್ಗೆ ಬೇಗ ಎದ್ದು ನನ್ನ ಕಾರ್ಡಿಯೋ ಮುಗಿಸಾದ್ಮೇಲೆ ಟೋಕಿಯೋನ ಆ್ಯಕ್ಚುಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಬಂದು ರೆಡಿಯಾಗಿ ನಾನು ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ಸೊ ರೀಲ್ ಶೂಟ್ ಮಾಡಾದ್ಮೇಲೆ ಸ್ವಲ್ಪ ಆಚೆ ಹೋಗಬೇಕಿತ್ತು. ಆಚೆ ಹೋಗಿ ಬರುವಾಗ ನಾನು ನಮ್ಮ ಬೆಂಗಳೂರಲ್ಲಿ ಈ ಥರ ಓಪನ್ ಬಸ್ ಫಸ್ಟ್ ಟೈಮ್ ನೋಡಿದ್ದು. ಅದಾದಮೇಲೆ ಮನೆಗೆ ಬಂದು ಕಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಈಸಿ. ಆದರೆ ಇವತ್ತು ಒಂದು ವಿಡಿಯೋ ಶೂಟ್ ಮಾಡೋಣ ಅಂದರೆ ಈ ಬಿಸಿಲು ನನ್ನ ಬಿಡ್ತಾನೆ ಇರಲಿಲ್ಲ. ಆದಮೇಲೆ ನನ್ನ ಇವತ್ತಿನ ಕಂಟೆಂಟ್ ಬಂದು ನಮ್ಮ ಮಮ್ಮಿ ಲುಕ್ನ ರೀಕ್ರಿಯೇಟ್ ಮಾಡೋದು. ಅಂದರೆ ಅವರ 90s ಹೀಗಿದ್ರು. ಸೊ ಇದನ್ನು ನಾನು ರೀಕ್ರಿಯೇಟ್ ಮಾಡೋಣ, ಬಟ್ ಅಷ್ಟು ಪರ್ಫೆಕ್ಟಾಗಿ ಆಗಲ್ಲ, ಬಟ್ ಸಿಮಿಲರ್ ಆಗಿ ರೀಕ್ರಿಯೇಟ್ ಮಾಡೋಣ. ಆ್ಯಂಡ್ ಈ ಔಟ್ಫಿಟ್ ಹಾಕೊಂಡ್ಮೇಲೆ ನಂಗೆ ಇನ್ನೊಂದು ಏನು ನೆನಪಾಯ್ತು ಗೊತ್ತಾ, ಇವ್ರು 90s ಬುಲೆಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ರು. ಇವಾಗ ನನಗೆ ಸಿಕ್ಕಿದೆ ಫೇಸಸ್ ಕೆನಡಾ ಅವರ ಬುಲೆಟ್ ಲಿಪ್ಸ್ಟಿಕ್. ಸೊ ಬಿಫೋರ್ ದ್ಯಾಟ್ ಫೇಸಸ್ ಕೆನಡಾ ಅವರ ಸ್ಟೋಪ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಇದರಲ್ಲಿ ನಿಮಗೆ ಶಿಯಾ ಬಟರ್ ಹ್ಯಾಲೋನಾನಿಕ್ ಆಸಿಡ್ ಇರುತ್ತೆ. ಅದಕ್ಕೆ ಇದು ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ಆಲ್ ಡೇ ಹೈಡ್ರೇಷನ್ ಆ್ಯಂಡ್ ಕಂಫರ್ಟ್ ಕೂಡ. ಸೊ ನೆಕ್ಸ್ಟ್ ಯೂಸ್ ಮಾಡ್ತಿರೋದು 3-in-1 ಹೈಡ್ರಾ ಮ್ಯಾಟ್ ಫೌಂಡೇಶನ್. ಇದರಲ್ಲಿ ನಿಮಗೆ SPF 30 ಮಾಯಿಶ್ಚರೈಸರ್ ಹಾಗೆ ಫೌಂಡೇಶನ್ ಇರುತ್ತೆ. ಇದನ್ನ ನಾನು ಸ್ಟೋಪ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ಇದು ನಿಮಗೆ ಬಿಲ್ಡಬಲ್ ಕವರೇಜ್ ಕೊಡುತ್ತೆ, 24 hours ಹೈಡ್ರೇಷನ್ ಹಾಗೆ ಸೂಪರ್ ಕಂಫಿ ಕೂಡ. ಆದ್ಮೇಲೆ ಫೈನಲ್ ಟಚ್ಗೆ ನಾನು ಸ್ಟೋಪ್ ಕ್ರೀಮ್ ಇಂದ ಮತ್ತೆ ಹೈಲೈಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಕಂಫಿ ವಾವ್ ಬುಲೆಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಆಫ್ ಕ್ಯಾರಮೆಲ್ ಸ್ವಿಲ್. ಸೊ ಇದು ಬಂದು ಬಟರಿ ಮ್ಯಾಟ್ ಫಿನಿಶ್ ಹಾಗೆ ಫುಟ್ ಪ್ರೂಫ್ ಕೂಡ. ಅಷ್ಟೇ ಅಲ್ಲ, ಕ್ರ್ಯಾಕ್ ಪ್ರೂಫ್ ಹಾಗೆ ಸ್ಮೂತ್ ಆಗಿ ಗ್ಲೈಡ್ ಆಗುತ್ತೆ. ಇದನ್ನ ಬ್ಲಷ್ ಅಂಡ್ ಐ ಶ್ಯಾಡೋಗೆ ಕೂಡ ಯೂಸ್ ಮಾಡಿ. ಹಿಯರ್ ಇಸ್ ಮೈ ಫೈನಲ್ ಲುಕ್. ಸೊ ಇದು ಟ್ರಾನ್ಸ್ಫರ್ ಆಗುತ್ತಾ ಅಂತ ಚೆಕ್ ಮಾಡಿದೆ, ಒಂಚೂರು ಕೂಡ ಟ್ರಾನ್ಸ್ಫರ್ ಆಗಿಲ್ಲ. ನನಗಂತೂ ಇದು ಫೇವ್ರೆಟ್ ಲಿಪ್ಸ್ಟಿಕ್ ಆಗೋಯ್ತು. ನೀವು ಕೂಡ ಈ ಪ್ರಾಡಕ್ಟ್ಸ್ನ ಶಾಪ್ ಮಾಡಬೇಕು ಅಂದರೆ ಟ್ಯಾಗ್ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ, ಇಲ್ಲಾಂದ್ರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆ ಪರ್ಪಲ್ ಅಲ್ಲಿ ಶಾಪ್ ಮಾಡಿ. ಸಿಗ್ತೀನಿ ಮತ್ತೆ.